ನಂದಿ ಭೂಲೋಕಕ್ಕೆ ಹೋಗಿ ಜನರಿಗೆ ನಾನು ಹೇಳುವ ವಿಚಾರವನ್ನು ಡಂಗುರ ಸಾರು. ಪ್ರತಿದಿನ 3 ಹೊತ್ತು ಪೂಜೆ, 2 ಹೊತ್ತು ಸ್ನಾನ, 1 ಹೊತ್ತು ಊಟ. ಇದನ್ನು ಜನರಿಗೆ ಡಂಗುರ ಸಾರು. ಆಗಲಿ ಮಹಾದೇವ. ಹರಿ 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 ಮುಗಿಲೆತ್ತರ ಹರಿ ಶಿವನ ಹತ್ತಿರ ಮೆರೆಯುವ ನಂದಿ ನಂದಿ, ಢಮ ಢಮರುಗ ಬೆಚ್ಚಿಸುವ ಜಗ ಬೆಚ್ಚಿಸುವ ಪರಶಿವ ನಂದಿ ನಂದಿ. ನಡೆದರೆ ತೇರು ವೈಭವ ಜೋರು, ತಡೆಯೋರು ಯಾರು ಆರ್ಭಟ ನೋಡು. ಕೇಳಿ ಜನಗಳೇ, ಇದು ಪರಶಿವನ ಆಜ್ಞೆ. ಪ್ರತಿಯೊಬ್ಬರು ದಿನಕ್ಕೆ 3 ಹೊತ್ತು ಊಟ, 2 ಹೊತ್ತು ಸ್ನಾನ, 1 ಹೊತ್ತು ಪೂಜೆ ಮಾಡಬೇಕು. ಕೇಳಿ ಜನಗಳೇ, ಇದು ಪರಶಿವನ ಆಜ್ಞೆ. ನಂದಿ ಜನರಿಗೆ ನಾನು ಹೇಳಿದ ವಿಷಯವನ್ನು ತಿಳಿಸಿದೆಯೇ? ಹಾ ಮಹಾದೇವ. ಏನು ಹೇಳಿದೆ, ಒಮ್ಮೆ ಹೇಳು. ಮಹಾದೇವ, ಪ್ರತಿಯೊಬ್ಬರು ದಿನಕ್ಕೆ 3 ಹೊತ್ತು ಊಟ, 2 ಹೊತ್ತು ಸ್ನಾನ, 1 ಹೊತ್ತು ಪೂಜೆ ಮಾಡಬೇಕೆಂದು ಹೇಳಿದೆ. ನಂದಿ, ನಾನು ಹೇಳಿದ್ದೇನು, ನೀನು ಮಾಡಿದ್ದೇನು. ನೀನು ಮಾಡಿದ ತಪ್ಪಿಗೆ ನನ್ನ ಗುಡಿಯ ಒಳಗೆ ಪ್ರವೇಶವಿಲ್ಲ. ಇದು ನಾನು ನಿನಗೆ ಕೊಡುತ್ತಿರುವ ಶಾಪ. ಢಮ 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 ಢಮರುಗ ಬಡಿದಿದೆ ನಾಥಮಯ. ಘನ 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 ಮೊಳಗಿದೆ ಘಂಟಮಯ. ಧಗ 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 ಉರಿದಿದೆ ಅಗ್ನಿ ಜ್ವಾಲಮಯ. ಬಡ 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 ಬಡಿದಿದೆ ಸಿಡಿಲ ಘೋರಮಯ. ಪರಶಿವ, ನಾನು ಮಾಡಿದ ತಪ್ಪು ನನಗೆ ಅರಿವಾಗಿದೆ. ದಯಮಾಡಿ ನಿಮ್ಮ ಸೇವೆ ಮಾಡಲು ನನಗೆ ಅವಕಾಶ ಕೊಡಿ. ಹಾಗೆ ಆಗಲಿ. ಇನ್ನು ಮುಂದೆ ನನ್ನ ದರ್ಶನಕ್ಕೆ ಬರುವ ಭಕ್ತರು ನಿನ್ನ ಕಿವಿಯಲ್ಲಿ ತಮ್ಮ ಇಷ್ಟಾರ್ಥಗಳನ್ನು ಹೇಳಲಿ, ಅದನ್ನು ನೀನು ನನಗೆ ತಿಳಿಸು. ಹಾಗೇ ಆಗಲಿ ಮಹಾದೇವ. ಈ ಡ್ಯಾನ್ಸಿನ ಮೂಲಕ ಶಿವ ಮತ್ತು ನಂದಿಯ